ಸೊ ಪ್ಯಾಂಗೋಂಗ್ ಲೇಕ್ ಹೋಗುವಾಗ ಲೇಯಿಂದ ಬರೋವಾಗ ಚಂಗ್ಲಾ ಪಾಸ್ ಆದಮೇಲೆ ಈ ಜಾಗ ಬರುತ್ತೆ. ಸೊ ನೀವು ಯಾವಾಗಲೂ ಬಂದರೆ ಈ ಜಾಗ ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಟೀ ಕಾಫಿ ಎಲ್ಲ ಸಿಗುತ್ತೆ, ಕುಡ್ಬಿಟ್ಟು ಯಾಕೆ ಕೂಡ ನೋಡ್ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಬೆಟ್ಟ ಎಲ್ಲ ಇಲ್ಲಿ ನೇಚರ್ ಎಲ್ಲ ಎಂಜಾಯ್ ಮಾಡಿಬಿಟ್ಟು ನೀರು ಗ್ರೀನರಿ ವಿಂಟರಲ್ಲಿ ಬಂದರೆ ಹೇಮ ಎಂಜಾಯ್ ಮಾಡಿಬಿಟ್ಟು ನಿಧಾನಕ್ಕೆ ಡ್ರೈವ್ ಮಾಡಿಬಿಟ್ಟು ಫುಲ್ ನೋಡ್ಬಿಟ್ಟು ಆಮೇಲೆ ವಾಪಸ್ ಹೋಗಿ. Oh. Sorry. ನೋಡಿ ಈಗ ನಾನು ಸೆಂಟರಲ್ಲಿ ಬಂದಿದ್ದೀನಿ, ನಿಮಗೆ ಯಾಕೆ ತೋರ್ಸೋಕೆ. ಓಹೋ ನೋಡಿ ಸುಮಾರು ದಪ್ಪ ಯಾಕೆ ಮತ್ತೆ ಚಿಕ್ಕ ಕೂಡ ಇದೆ ಇಲ್ಲಿ ನೋಡಿ. ಇದು ಮಾತ್ರ ಎಲ್ಲಕ್ಕಿಂತ ದೊಡ್ಡ ಇರಬೇಕು. ವಾವ್, ಸೊ ನಾನೀಗ ಸೆಂಟರಲ್ಲಿ ಇದ್ದೀನಿ. ಸ್ವಲ್ಪ ಭಯ ಆಗುತ್ತೆ, ಆದರೆ ತೊಂದರೆ ಇಲ್ಲ, ಯಾಕೆಂದರೆ ನನ್ನ ಫ್ರೆಂಡ್ ಆಯಿತು ಜಸ್ಟ್ ಈಗ. ಸೊ ಅವರು ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ನೋಡಿ ಈಗ ನನ್ನ ಮುಖ ಜಾಸ್ತಿ ತೋರಿಸಲ್ಲ, ಯಾಕೆ ನಿಮಗೆ ತೋರಿಸ್ತೀನಿ. ನೋಡಿ ಅಲ್ಲಿ ಈಗ ಅವರು ಎಲ್ಲ ಯಾಕೆ ಗಡು. ಓಹೋ ನೋಡಿ, ವಾವ್. ಸೊ ನನ್ನ ಜಿಪ್ಸಿ 4x4 ಅಲ್ವಾ, ಅದಕ್ಕೆ ರಫ್ ರೋಡಲ್ಲಿ ಕೂಡ ಬರ್ಬೋದು. ಅದಕ್ಕೆ ನಾನು ಜಿಪ್ಸಿ ಇಲ್ಲಿ ತಗೊಂಡು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿಂದ ಹತ್ರ ಆಗುತ್ತೆ.
ಸೊ ನಾನೀಗ ಚಂಗ್ತಂಗಲ್ಲಿ ಚೋಲ್ಟಕ್ ಅಂತ ಒಂದು ಜಾಗ ಇದೆ, ಅಲ್ಲಿ ಬಂದಿದ್ದೀನಿ. ಸೊ ರಾತ್ರಿ ಇಲ್ಲಿ ಯಾಕೆ 100-200 ಯಾಕ್ಗಳು ಇಲ್ಲೇ ಅವರು ತಗೊಬರ್ತಾರೆ, ಯಾಕೆಂದರೆ ರಾತ್ರಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಬೆಳಗ್ಗೆ 4 ಗಂಟೆಯಿಂದ ಅವರು ಯಾಕ್ದು ಮಿಲ್ಕ್ ಇದು ಮಾಡ್ತಾರೆ. ಸೊ ಯಾಕ್ದು ಮಿಲ್ಕ್ ತುಂಬ ನಮ್ಮ ಸೇಹತೆಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಡ್ತಾರೆ. ಸೊ ಅವ್ರು 3 ಜನ ಇದ್ದಾರೆ ಇಲ್ಲಿ, ಅವರು ಹೇಳಿದ್ರು. ಸೊ ಬೆಳಗ್ಗೆ 4 ಗಂಟೆಯಿಂದ 8-9 ಗಂಟೆ ತನಕ ಅವರು ಫುಲ್ ಯಾಕ್ದು ಹಾಲು ಇದು ಮಾಡ್ತಾರೆ. ಸೊ ಈಗ ಬೆಳಗ್ಗೆ ನಾನು ಇಲ್ಲಿ ರಾತ್ರಿ ನಿದ್ದೆ ಮಾಡಲ್ಲ, ಆದರೆ ಈಗ ಅವರು ಯಾಕೆ ಅಲ್ಲಿಂದ ಇಲ್ಲಿ ತಗೊಂಡು ಬರೋದು ಎಲ್ಲ ನಿಮಗೆ ತೋರಿಸ್ತೀನಿ. ನೀವು ಬರೀ ನೋಡ್ತಾ ಇರಬೇಕು, ನಮಗೆ ಫಾಲೋ ಮಾಡಬೇಕು, ಶೇರ್ ಕೂಡ ಮಾಡಿ, ಯಾಕೆಂದರೆ ಕನ್ನಡ ವ್ಲಾಗ್ ನಾನು ಮಾಡ್ತಾ ಇರ್ತೀನಿ. ನನ್ನ ಮಗ ಪೆಂಗೋಂಗ್ ಲೇಕಲ್ಲಿ ಒಂದು ಶೂಟ್ಗೆ ಅವರು ಸೆಲೆಕ್ಟ್ ಆಯಿತು 2 ದಿನ. ಸೊ ಶೂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದ್ರ ಜೊತೆ ಸ್ವಲ್ಪ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ.